ಹೇಳ್ರಪ್ಪ. ನಾಗವರ್ಧನ್ ಗೌಡ, ಮೈಸೂರು ಜಿಲ್ಲಾ ವಕ್ತಾರರು. ಯಾವುದಕ್ಕೆ? JDS ವಕ್ತಾರ. ಓಕೆ. ಯಾವಾಗ ನೋಡ್ರು ಬರೀ ಕೋಮು ಗಲಭೆನ ಹರಡಿಸೋದ್ರಲ್ಲೇ ಇರ್ತೀರಾ. ನಿಮ್ಮ ಪಕ್ಷದ ನಿಯಮಾವಳಿಗಳ ಅಜೆಂಡಾ ಇದೇನಾ ಅಂತ. ಆಕ್ಚುಲಿ ಒಂದು ಪಕ್ಷದ ಪರನೇ ಅವ್ರು ಬ್ಯಾಟಿಂಗ್ ಯಾವಾಗಲೂ ಮಾಡೋದು. ಆ ಆರೋಪ ನಾನು ಆರಂಭದಲ್ಲೇ ಮಾಡಿದೆ ಅವರಿಗೆ. ಓಕೆ. ಇನ್ನೊಂದು ಏನಂತಂದ್ರೆ ಎಲ್ಲಾ ಪಕ್ಷಗಳ ವಿರುದ್ಧನೂ ಮಾತಾಡಕ್ ಹೋಗ್ತಾರೆ. ಯಾರು ಒಂದೇ ಪಕ್ಷಕ್ಕೆ ಬ್ಯಾಟಿಂಗ್ ಮಾಡ್ತಾರಲ್ಲ, ಇದನ್ನ ಈ ಸಮಾಜನೂ ಒಪ್ಪಲ್ಲ. ಇದು ಏನಂತೀರಾ ನೀವು? ಪ್ರಶ್ನೆ ಏನು? ಸೊ ಹಾಗಾಗಿ ಇವತ್ತೇನು ಹೇಳ್ತೀವಿ, ಹೌದು, ಆಬ್ವಿಯಸ್ಲಿ. ಯಾಕೆಂದ್ರೆ ದಿನನಿತ್ಯ ಅಗತ್ಯದ ವಸ್ತುಗಳ ಬೆಲೆಗಳ ಬಗ್ಗೆ, ಅಗತ್ಯದ ವಸ್ತುಗಳು ಜನಗಳಿಗೆ ಸರಿಯಾಗಿ ನಿಗದಿ ಆಗ್ತಕ್ಕಂಥ ದರಗಳ ಬಗ್ಗೆ ಚರ್ಚೆ ಮಾಡಲ್ಲ. ದಿನನಿತ್ಯ ಆ ಪಂಗಡ ಈ ಪಂಗಡ, ಆ ಕೋಮು ಈ ಕೋಮು ಅನ್ಕೊಂಡೇ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ಎಸ್ಪೆಷಲಿ ರಾಷ್ಟ್ರೀಯ ಎರಡೂ ಪಕ್ಷಗಳು ಅನ್ನೋದು ನಮ್ಮ ಒಂದು ವಾದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಒಂದು, ನಾನು ಪಕ್ಷಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ನೀವು ಆರೋಪ 1000 ಮಾಡ್ಬೋದು. ಆರೋಪ ಮಾಡಿದ್ದಕ್ಕೆಲ್ಲ ನಾನು ನನ್ನ ರಂಗ್ ಅದನ್ನೇ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಬಟ್ ಒಂದಂತೂ ಹೌದು, ನನಗೆ ಭಾಳ ವಿಚಿತ್ರ ಅನ್ಸೋದು ಏನು ಅಂತಂದರೆ, ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗಬೇಕು ಅಂತಂದರೆ ಅದು ಕೋಮುವಾದ. ಸುಮ್ಮನೆ ಕೂತಿರಲ್ಲ. ನೀವು ಕಾಶಿ ವಿಶ್ವನಾಥ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು. ಅಲ್ಲಿ ಶಿವಲಿಂಗ ಸಿಕ್ಕಿದೆ, ಅದು ಫೌಂಟೇನ್ ಅಲ್ಲ, ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ರೆ ಅದು ಕೋಮುವಾದ. ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನ ಕೆಡವಿ ನೀವು ಒಂದು ಮಸೀದಿ ಕಟ್ಟಿದ್ದೀರಾ, ಅದ್ ನಮ್ಗೆ ತೆರವು ಮಾಡ್ಕೊಡ್ರಪ್ಪ, ಅದ್ ನಾವು ಕೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕೋಮುವಾದ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಾನು ನನ್ನ ರಾಷ್ಟ್ರದ ಔನ್ನತ್ಯದ ಕುರಿತಂತೆ ನಾನು ಏನಾದ್ರೂ ಒಳ್ಳೆಯ ಮಾತುಗಳನ್ನಾಡಿದ್ರೆ ಅದು ಕೋಮುವಾದ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಎಲ್ಲೋ ಒಂದು ಕಡೆ ಈ ರಾಷ್ಟ್ರದ, ಈಗ ವಂದೇ ಮಾತರಂ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದ್ರೆ ಮುಸಲ್ಮಾನರನ್ನು ಬಡಕಾಯಿಸ್ಲಿಕ್ಕೆ ವಂದೇ ಮಾತರಂ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿಯವರು ಅಂತಂದ್ರೆ ಏನರ್ಥ ಇದೆ ಅದಕ್ಕೆ? ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕಾಶಿಯ ಜ್ಞಾನವಾಪಿ ಮಸ್ಜಿದ್ ಅಲ್ಲ, ಅದೊಂದು ಮಂದಿರ ಅದು ಅಂತ ನಾನು ಕರ್ಕೊಳ್ಳೋದು ಇವ್ರಿಗೆ ಇಷ್ಟು ಕಣ್ಣೂರಿಗೆ ಕಾರಣ ಆಗತ್ತೆ ಅಂತಂದ್ರೆ ಪ್ರಾಬ್ಲಮ್ ನಂದ್ರೊಳಗಿಲ್ಲ, ಪ್ರಾಬ್ಲಮ್ ನೋಡುವವರೊಳಗಿದೆ ಅಂತ. ಅದನ್ನ ತಿದ್ದಿಕೊಳ್ಬೇಕಾದಂತ ಅಗತ್ಯ ಇದೆ ಅಂತ. ಹೀಗಾಗಿ ಕೋಮುವಾದ ಅಂತ ಆರೋಪ ಮಾಡೋಕ್ಕಿಂತ ಮುಂಚೆ ತುಷ್ಟೀಕರಣದ ವಾದ ನನ್ನೊಳಗೆ ಎಷ್ಟಿದೆ, 4 ಓಟ್ ಸಿಗುತ್ತೆ ಅಂತಾದ್ರೆ ಏನು ಬೇಕಿದ್ರೂ ಮಾಡ್ಲಿಕ್ಕೆ ತಯಾರು, ಭಾರತದ ಗೌರವವನ್ನೇ ಮಣ್ಣು ಪಾಲು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಲ ತಮ್ಮನ್ನು ತಾವು ನೋಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅಂತ ನನಗನ್ಸುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.